ಎಷ್ಟೋ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ಪ್ರಸಿದ್ಧ ಮಹಾತ್ಮ ಇದ್ರು. ಅವರ ಹೆಸರು ಬಜರಂಗಿ ಅಂತ. ಅವರು ಭಿಕ್ಷೆ ಬೇಡಿ ಅವರ ಜೀವನನ ಸಾಗಿಸ್ಕೊಳ್ತಿದ್ರು. ಜನಗಳು ನಂಬಿದ್ರು ಅವರ ಜೋಲಿ ಯಾವತ್ತೂ ತುಂಬ್ತಾನೆ ಇರ್ಲಿಲ್ಲ ಅಂತ. ಯಾವಾಗ್ಲೂ ಬಜರಂಗಿ ಅವರ ಭಿಕ್ಷೆ ಪಾತ್ರೆಯನ್ನ ತಗೊಂಡು ಹಳ್ಳಿ ಮತ್ತು ಗಲ್ಲಿಗಳಲ್ಲಿ ಓಡಾಡ್ತಾ ಇದ್ರು. ಮತ್ತೆ ಜನರತ್ರ ಭಿಕ್ಷೆ ಬೇಡಿ ಬೇಡಿ ಅವರ ಜೀವನನ ಸಾಗಿಸ್ತಿದ್ರು. ಬಜರಂಗಿ ಆ ಸಮಯದಲ್ಲಿ ಇಡೀ ಎಲ್ಲ ರಾಜ್ಯಗಳಿಗೂ ಶ್ರೀಮಂತನಾದ ರಾಜ. ಅವರತ್ರ ಬಹಳಷ್ಟು ಸಂಪತ್ತು, ಶ್ರೀಮಂತಿಕೆ ಇತ್ತು. ಅವರ ಬಳಿ ಹೋದ. ಅಲ್ಲೋಡು, ಗ್ರಾಮಕ್ಕೆ ಬೆಳಿಗ್ಗೆ ಮುಂಚೆ ಒಬ್ಬ ಸ್ವಾಮೀಜಿ ಬಂದಿದ್ದಾರೆ. ಅರೆ ಪರವಾಗಿಲ್ಲ, ಈ ಊರಲ್ಲಿ ಶ್ರೀಮಂತರು ಜಾಸ್ತಿ ಜನ ಇದ್ದಾರೆ. ಅವ್ರ ಚೀಲ ಕೂಡ ತುಂಬಾ ಚಿಕ್ಕದಾಗಿದೆ. ಬಜರಂಗಿ ಆ ಹಳ್ಳಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ನೋಡ್ತಾರೆ, ಆ ಇಡೀ ಹಳ್ಳಿಯಲ್ಲಿ ದೊಡ್ಡ ಬಂಗ್ಲೆ ಅಂದ್ರೆ ಆ ರಾಜನದೇ. ಅದು ದೂರದಿಂದಾನೇ ಕಾಣ್ತಾ ಇತ್ತು. ಮತ್ತೆ ಅದನ್ನ ನೋಡಿ ಅವರು ಆ ಕಡೆನೆ ಹೋಗ್ತಾ ಇದ್ರು. ಇದೆ ರಾಜನ ಆಸ್ಥಾನವಾ? ಹೌದು, ಹೋಗಿ ಹೋಗಿ, ನಿಮ್ಮ ಅದೃಷ್ಟ ಇವತ್ತು ಚೆನ್ನಾಗಿದೆ. ಹೌದಾ, ಅದು ಹೇಗೆ? ಯಾಕಂದ್ರೆ ಒಂದು ಒಳ್ಳೆ ಗ್ರಾಮಕ್ಕೆ ನೀವು ಬಂದಿದ್ದೀರಾ. ಈ ಊರಿನ ರಾಜರಿಗೆ ತುಂಬಾ ಒಳ್ಳೆ ಮನಸ್ಸು, ಕೇಳಿದು ಇಲ್ಲನಲ್ಲ. ಇವರು ಈ ರೀತಿ ಇರೋದ್ರಿಂದನೇ ನಾವು ತುಂಬಾ ಸಂತೋಷವಾಗಿದ್ದೀವಿ. ಬರೀ ಕೈಯಲ್ಲಿ ನೀವು ಇಲ್ಲಿಂದ ಹೋಗೋದೇ ಇಲ್ಲ. ಅದನ್ನ ಸಮಯ ಹೇಳುತ್ತೆ. ಅರೆ, ಅವ್ರೇನಕ್ಕೆ ಈ ರೀತಿ ವಿಚಿತ್ರವಾಗಿ ನಾಡ್ತಾರೆ? ಖಂಡಿತ ಅವ್ರು ಏನೋ ಮಾಡ್ತಾರನ್ಸುತ್ತೆ. ಅವ್ರು ನೋಡಿದ್ರೆ ನಂಗೆ ಸಂದೇಹ ಉಂಟಾಗ್ತಿದೆ. ಹಳ್ಳಿಯವರು ಭಿಕ್ಷುಕ ಬಜರಂಗಿನ ನೋಡಿ ತುಂಬಾ ಖುಷಿ ಪಡ್ತಾರೆ. ಆದ್ರೆ ಬಜರಂಗಿ ಯಾರ್ದೇ ಮನೆಯಲ್ಲೂ ಉಳ್ಕೊಳ್ಳಿಲ್ಲ. ಮತ್ತೆ ಸೀದಾ ರಾಜನ ಅರಮನೆಗೆ ಹೋಗ್ತಾನೆ. ಬನ್ನಿ ಸ್ವಾಮಿ, ಸ್ವಲ್ಪ ಹೊತ್ತು ನೀವಿಲ್ಲಿ ಕಾದಿರಿ. ಅರಮನೆಯಿಂದ ನಾವು ಕಾಣಿಕೆನ ತಗೊಂಡ್ಬರ್ತೀವಿ. ಈ ಚೀಲ ತುಂಬುವಷ್ಟು ಕಾಣಿಕೆನ ಕೊಟ್ರೆ ಅಷ್ಟೇ ನಂಗೆ ಸಾಕಪ್ಪ. ಆಗಿಲ್ಲ ಅಂದ್ರೆ ನಾನು ಬೇರೆ ಕಡೆ ಹೋಗ್ತೀನಪ್ಪ. ಆಗ ಅಲ್ಲಿಂದಲೇ ಅವರ ರಥದಿಂದ ರಾಜ ದ್ವಾರದ ಕಡೆ ಬರ್ತಾ ಇರ್ತಾರೆ. ಆಗ ಅವರು ಭಿಕ್ಷುಕ ಬಜರಂಗಿನ ನೋಡಿ ಹೇಳ್ತಾರೆ, ಅವ್ರನ್ನ ಒಳಗಡೆ ಕಳಿಸಿ. ನಾನು ನಿಮ್ಮ ಹತ್ರ ಎಷ್ಟು ಸತಿ ಹೇಳಿದ್ದೀನಿ, ಯಾರಾದ್ರೂ ಸ್ವಾಮೀಜಿಗಳು ಇಲ್ಲಿಗೆ ಬಂದ್ರೆ ಅವ್ರನ್ನ ಅರಮನೆಗೆ ಕಳಿಸ್ಬೇಕು ಅಂತ. ಬನ್ನಿ ಸ್ವಾಮಿ, ನಮ್ಮ ರಾಜ್ಯಕ್ಕೆ ನಿಮಗೆ ಸ್ವಾಗತ. ಹೇಳಿ, ನಿಮ್ಗೆ ಹೇಗ್ ಸಹಾಯ ಮಾಡ್ಲಿ? ಇಲ್ಲೋಡಿ, ನಾನು ಅಧಿಕವಾಗಿ ಕೇಳೋದೇ ಇಲ್ಲ. ನಿಮ್ಮಿಂದ ನನಗೆ ಕಾಣಿಕೆನ ಕೊಡಕ್ಕಾದ್ರೆ ಮಾತ್ರ ನೀವು ಹೇಳಿ. ಇಲ್ಲಾಂದ್ರೆ ನಾನು ಬೇರೆ ಕಡೆಗೆ ಹೋಗ್ತೀನಿ. ಬೇರೆಯವರು ನಮ್ಗೆ ಕೊಡ್ತಾರೆ. ಅರೆ ಅಷ್ಟೇನಾ? ಬರೀ ಕಾಣಿಕೆ ಸಾಕಾ ಸ್ವಾಮಿ? ರಾಜನಾಗಿ ಅದನ್ನು ಕೂಡ ಕೊಡಕ್ಕಾಗಲ್ವಾ? ನನ್ನೋಡಿ ನೀವು ಈ ರೀತಿ ಎಲ್ಲ ಕೇಳ್ತೀರಲ್ಲ. ನಂಗೆ ಈಗ ಕಾಣಿಕೆ ಸಿಗುತ್ತಾ? ಖಂಡಿತ ಸಿಗುತ್ತೆ. ನಿಮ್ಗೇನ್ ಬೇಕೋ ಎಲ್ಲವೂ ಸಿಗುತ್ತೆ. ಆದ್ರೆ ಒಂದು ಷರತ್ತು. ನಿಮ್ಮಿಂದ ನನ್ನ ಭಿಕ್ಷಾಚೀಲವನ್ನು ತುಂಬಿಸಿದ್ರೆ ಮಾತ್ರ ನಾನು ನಿಮ್ಮ ಹತ್ರ ಕಾಣಿಕೆಯನ್ನು ತಗೋತೀನಿ. ಸ್ವಲ್ಪ ಕಾಣಿಕೆ ಎಲ್ಲ ನನಗೆ ಬೇಡವೇ ಬೇಡ. ಚೀಲವನ್ನು ತುಂಬಕ್ಕಾದ್ರೆ ಮಾತ್ರ ನೀವು ನನಗೆ ಹೇಳಬಹುದು. ಇಲ್ಲಾಂದ್ರೆ ಬೇರೆ ಜಾಗಕ್ಕೆ ಹೋಗಿ ನಾ ಕಾಣಿಕೆಯನ್ನ ತಗೋತೀನಿ. ಅಷ್ಟೇ ತಾನೇ? ಈ ಸಣ್ಣ ಚೀಲದಲ್ಲಿ ನಿಮ್ಗೆ ಕಾಣಿಕೆ ಬೇಕಾ? ಅದಕ್ಕಿಂತ ಜಾಸ್ತಿ ನಾನು ನಿಮ್ಗೆ ಕೊಡ್ತೀನಿ. ರಾಜ ಅವರ ಸೈನಿಕರಿಗೆ ಹೇಳಿದ್ರು, ಈ ಚೀಲದಲ್ಲಿ ಅಕ್ಕಿಯನ್ನ ಹಾಕಬೇಡಿ. ವಜ್ರ ವೈಡೂರ್ಯದಿಂದ ಆ ಚೀಲವನ್ನ ತುಂಬಿ. ಯೋಚನೆ ಮಾಡ್ಕೊಳ್ಳಿ, ಈ ಚೀಲವನ್ನ ಇವತ್ತಿನವರೆಗೂ ಯಾರಿಂದಲೂ ತುಂಬಕ್ಕಾಗಿಲ್ಲ. ರಾಜ ಮತ್ತೆ ಬಜರಂಗಿ ಇಬ್ರು ನಗಕ್ ಶುರು ಮಾಡಿದ್ರು. ಆದ್ರೆ ರಾಜನ್ಗೆ ಎಲ್ ಗೊತ್ತಿತ್ತು ಇದು ಅವರ ಜೀವನ ಕಾಲದ ದೊಡ್ಡ ತಪ್ಪು ಅಂತ. ಸಿಪಾಯಿಗಳು ಬಹಳಷ್ಟು ವಜ್ರಗಳು ಮತ್ತೆ ಚಿನ್ನದ ನಾಣ್ಯಗಳನ್ನ ತಂದ್ರು. ಸಿಪಾಯಿಗಳು ಬಹಳಷ್ಟು ವಜ್ರಗಳು, ಚಿನ್ನದ ನಾಣ್ಯಗಳನ್ನ ಅವರ ಚಿಕ್ಕ ಜೋಳಿಗೆಯಲ್ಲಿ ಹಾಕಕ್ ಶುರು ಮಾಡಿದ್ರು. ಆದ್ರೆ ಆ ಚಿಕ್ಕ ಜೋಳಿಗೆ ತುಂಬ್ತಾನೇ ಇರ್ಲಿಲ್ಲ. ಸೈನಿಕರೇ, ಹೋಗಿ ಇನ್ನೂ ತಗೊಂಬನ್ನಿ. ಈ ಚೀಲ ತುಂಬದೇ ಇರೋವರೆಗೂ ಹೀಗೆ ತುಂಬ್ತಾ ಇರಿ. ನೀವು ಹೇಳಿದ ಹಾಗೆ ಆಗ್ಲಿ ಮಹಾರಾಜ. ನೀವು ಬೇಜಾರಾಗದೆ ನಿಮ್ಮ ಆಸ್ಥಾನಕ್ಕೆ ಹೋಗಿ. ಆ ಚೀಲವನ್ನು ತುಂಬಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲ, ಆ ಚೀಲ ತುಂಬೋ ತನಕ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ಹಾಗಾದ್ರೆ ನೀವ್ಯಾರೂ ಕೂಡ ಇಲ್ಲಿಂದ ಹೋಗೋದಿಕ್ಕೆ ಆಗಲ್ಲ. ನೀವು ಏನ್ ಹೇಳ್ತಾ ಇದ್ದೀರಾ? ನಾನು ದಾನ ಮಾಡ್ತೀನಿ. ಈ ಸಣ್ಣ ಚೀಲವನ್ನ ನನ್ನಿಂದ ತುಂಬಕ್ಕಾಗಲ್ವಾ? ಹಾ ಸೈನಿಕರೇ, ನಮ್ಮ ಹತ್ರ ಎಷ್ಟು ಬಂಗಾರ, ಬೆಳ್ಳಿ, ವಜ್ರ ಎಲ್ಲ ಇದೆಯೋ ಎಲ್ಲವನ್ನ ಆ ಚೀಲದಲ್ಲಿ ಹಾಕಿ. ಆ ಚೀಲವನ್ನ ನಾನು ತುಂಬಬೇಕು.
ರಾಜ ಹೇಳಿದ್ದಕ್ಕೆ ಸಿಪಾಯಿಗಳು ಅದೇ ರೀತಿ ಮಾಡ್ತಾರೆ. ಸಿಪಾಯಿಗಳು ಬೆಳಗ್ಗೆಯಿಂದ ಆ ಜೋಳಿಗೆಯಲ್ಲಿ ಹಾಕಕ್ಕೆ ಶುರು ಮಾಡಿದ್ರು, ಆದ್ರೆ ಸಂಜೆ ಆದ್ರೂ ಆ ಜೋಳಿಗೆ ತುಂಬಲೇ ಇಲ್ಲ. ರಾಜನ ಅರ್ಧ ಸಂಪತ್ತನ್ನ ಅವರು ಆ ಜೋಲಿ ಒಳಗಡೆ ಹಾಕ್ಬಿಡ್ತಾರೆ. ಮತ್ತೆ ಈ ವಿಷಯ ಬೇರೆ ಬೇರೆ ಊರುಗಳು ಮತ್ತೆ ರಾಜ್ಯಗಳಿಗೆ ತಿಳಿದ್ಬಿಡತ್ತೆ. ರಾಜಮಹಲಿನ ಬಳಿ ಬಹಳಷ್ಟು ಜನರು ಬಂದು ಕಾಯ್ತಿದ್ರು. ನಿಂಗೆ ಗೊತ್ತಿಲ್ವಾ, ನಿನ್ನೆ ರಾತ್ರಿ ಒಂದು ಸ್ವಾಮೀಜಿ ಆ ಅರಮನೆಗೆ ಹೋಗೋ ರೀತಿ ನಾವು ನೋಡಿದ್ವಲ್ಲ, ಅವರು ಈ ನಾಡನ್ನೇ ತಲೆ ಕೆಳಗೆ ಮಾಡ್ಬಿಡ್ತಾರನ್ಸುತ್ತೆ. ಹೌದು, ರಾಜರಿಗೆ ತುಂಬಾ ತೊಂದರೆ ಕೊಟ್ಟಿರನ್ಸುತ್ತೆ. ಆ ಸಣ್ಣ ಚೀಲ ಏನಕ್ಕೆ ತುಂಬ್ತಾನೆ ಇಲ್ಲ. ಅರಮನೆಗೆ ಸುಮಾರು ಜನ ಹೋಗಿದ್ದಾರೆ. ನಾವ್ರನ್ನ ಮೊದಲು ನೋಡ್ಬೇಕಾದ್ರೆ ಆವಾಗ್ಲೇ ನಂಗೆ ಅರ್ಥ ಆಯ್ತು, ಈ ರೀತಿ ಏನಾದ್ರೂ ನಡೆಯುತ್ತೆ ಅಂತ. ಅದೇ ರೀತಿ ನಡೀತು. ಪೂರ್ತಿ ಸಂಪತ್ತನ್ನ ಆ ಸ್ವಾಮೀಜಿ ಹತ್ರನ ಕೊಟ್ಬಿಟ್ರು ಅನ್ಸುತ್ತೆ. ಆದ್ರೂ ಕೂಡ ಚೀಲ ತುಂಬ್ತಾ ಇಲ್ಲ. ರಾಜ ಅಲ್ಲಿಗೆ ಬಂದು ನೋಡ್ತಾರೆ. ವಜ್ರಗಳು, ವೈಡೂರ್ಯಗಳು, ಚಿನ್ನ, ಬೆಳ್ಳಿ, ಇನ್ನೂ ಅನೇಕ ನಾಣ್ಯಗಳು ಅಲ್ಲಿ ಖಾಲಿಯಾಗಿದ್ವು. ವೀರರೇ, ಈ ಸ್ವಾಮೀಜಿ ಅರ್ಧ ತುಂಬಿದ ಚೀಲದಿಂದ ಈ ಅರಮನೆಯನ್ನ ಬಿಟ್ಟು ಹೋದ್ರೆ ನನ್ನ ಜೀವನ ಪೂರ್ತಿ ಇದನ್ನ ನೆನ್ಸ್ಕೊಂಡು ನಾನು ಬೇಜಾರಲ್ಲೇ ಇರ್ಬೇಕಾಗುತ್ತೆ. ಹೋಗಿ ನಮ್ ನಾಡಿನ ಸಂಪತ್ತು ನಾಶ ಆದ್ರೂ ಪರವಾಗಿಲ್ಲ, ಆ ಚೀಲವನ್ನ ತುಂಬಿ ಹೋಗಿ. ರಾಜ ಹೇಳಿದ್ದಕ್ಕೆ ಸಿಪಾಯಿಗಳು ಈಗ ಮಹಲಲ್ಲಿದ್ದಂತ ಎಲ್ಲ ಧಾನ್ಯ ದವಸಗಳನ್ನ ಆ ಜೋಲಿಗೆ ಹಾಕೇ ಬಿಡ್ತಾರೆ. ಅಯ್ಯೋ, ಈ ಸ್ವಾಮೀಜಿ ಏನನ್ನ ತಗೊಂಡ್ಬಂದ್ಯಾರೆ? ಬೆಳಿಗ್ಗೆಯಿಂದ ತುಂಬ್ತಾ ಇದೀವಿ. ಹೊತ್ತು ನಂಗೆ ತುಂಬಾ ಸುಸ್ತಾಗ್ತಾ ಇದೆ, ಆದ್ರೆ ಚೀಲವನ್ನ ತುಂಬಕ್ಕೆ ಆಗ್ತಾ ಇಲ್ಲ. ರಾಜರು ಒಂದ್ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿದ್ರನ್ಸುತ್ತೆ. ಎಲ್ಲ ಬಂಗಾರ ಖಾಲಿ ಆಗ್ಬಿಡ್ತು. ನಂಗ್ ಗೊತ್ತಾಯ್ತು, ಮಹಾರಾಜ ಅರ್ಧ ನಾಡನ್ನೇ ಅವರ ಕೈಯಲ್ಲಿ ಕೊಡ್ತಾರನ್ಸುತ್ತೆ. ಸಂಜೆಯಿಂದ ಬೆಳಿಗ್ಗೆ ಆಗ್ಬಿಡತ್ತೆ. ರಾಜ್ಯದಲ್ಲಿದ್ದಂಥ ಎಲ್ಲ ರೇಷನ್ ಮತ್ತೆ ವಜ್ರ ವೈಡೂರ್ಯಗಳು ಖಾಲಿ ಆಗ್ಬಿಡ್ತವೆ. ಮತ್ತೆ ರಾಜ ಸುಸ್ತಾಗಿ ಬಜರಂಗಿಯ ಪಾದಗಳಿಗೆ ನಮಸ್ಕರಿಸಿ ಹೇಳ್ತಾರೆ, ಸ್ವಾಮಿ, ನೀವು ಯಾರು? ನನ್ನಿಂದ ಆಗ್ತಾ ಇಲ್ಲ. ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ಹೇಳಿ, ಏನಕ್ಕೆ ಈ ಚೀಲ ತುಂಬಕ್ಕೆ ಆಗ್ತಾ ಇಲ್ಲ? ನೀನು ಅಳ್ಬೇಡಪ್ಪ, ಎದ್ದೇಳು. ಇದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಪೂರ್ತಿ ರಾಜ್ಯ ಮತ್ತೆ ಮಹಲಿನ ಬಳಿ ಬಹಳಷ್ಟು ಜನ ಅಲ್ಲಿಗೆ ಬಂದು ಸೇರ್ತಾರೆ. ಎಲ್ರೂ ಆ ಜೋಳಿಗೆಯನ್ನ ನೋಡಕ್ಕೆ ಬಯಸ್ತಿದ್ರು. ರಾಜನ ಇಡೀ ಸಂಪತ್ತು ಆ ಜೋಳಿಗೆ ಒಳಗಡೆ ಇತ್ತು. ಅಷ್ಟೇ ಅಲ್ಲ, ರಾಜ್ಯದ ಧಾನ್ಯಗಳೆಲ್ಲವೂ ಕೂಡ ಖಾಲಿಯಾಗಿದ್ವು. ಈ ಚೀಲದಲ್ಲಿ ಆ ರೀತಿ ಏನೋ ಮಾಂತ್ರಿಕ ಶಕ್ತಿ ಇದೆ. ಇದರಲ್ಲಿ ಯಾವುದೇ ರೀತಿ ಮಾಂತ್ರಿಕ ಶಕ್ತಿ ಇಲ್ಲವೇ ಇಲ್ಲ. ಇದರ ಹಿಂದೆ ತುಂಬಾ ದೊಡ್ಡ ಒಂದು ರಹಸ್ಯವಿದೆ. ದಯವಿಟ್ಟು ಹೇಳಿ, ಏನಕ್ಕೆ ಈ ಚೀಲ ತುಂಬ್ತಾನೇ ಇಲ್ಲ? ಈಗ ನಾನು ಏನ್ ಮಾಡ್ಲಿ? ನಿಮ್ಮ ಕಾಣಿಕೆಯನ್ನ ನಾನು ತುಂಬಿಸಿ ನನ್ನ ನಾಡಿಗೆ ಒಳ್ಳೆ ಹೆಸರನ್ನ ತರಬೇಕು. ನಾನು ಸ್ಮಶಾನದಲ್ಲಿ ಕುಳಿತುಕೊಂಡು ತಪಸ್ಸನ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿದ್ದ ಒಂದು ಅಸ್ಥಿ ಪಂಜರದಿಂದ ತಲೆ ಬುರುಡೆಯನ್ನ ನಾನು ತಗಂಡೆ. ಆ ತಲೆ ಬುರುಡೆಯಿಂದ ಈ ಭಿಕ್ಷಾ ಪಾತ್ರೆಯನ್ನ ಸೃಷ್ಟಿ ಮಾಡಿದೆ. ಈ ಮನುಷ್ಯನ ತಲೆ ಬುರುಡೆಯಲ್ಲಿ ತೀರದ ಆಸೆಗಳು ತುಂಬಿದ್ದಾವೆ. ಇದು ಯಾವತ್ತೂ ತುಂಬೋದೇ ಇಲ್ಲ. 2 ಕೊಟ್ರೆ ಇದು 4 ಕೇಳುತ್ತೆ, 4 ಕೊಟ್ರೆ 4,000 ಕೇಳುತ್ತೆ. ಹೀಗೆ ಕೇಳಿ ಕೇಳಿ ಈ ಮನುಷ್ಯನ ತಲೆಬುರುಡೆ ಯಾವಾಗ್ಲೂ ತುಂಬೋದೇ ಇಲ್ಲ. ಆದ್ದರಿಂದ ಇದು ನನ್ನ ಭಿಕ್ಷಾ ಪಾತ್ರೆಯಾಗಿ ಸೃಷ್ಟಿ ಮಾಡಿದೆ. ನಾನು ಬೇಕಂತ ಮಾಡಿಲ್ಲ. ಈ ಮನುಷ್ಯನ ಆಸೆ ಯಾವಾಗ್ಲೂ ತೀರೋದೇ ಇಲ್ಲ. ನಾನೀಗ ಪೂರ್ಣಗೊಂಡೆ. ಬಜರಂಗಿಯ ಮಾತನ್ನ ಕೇಳಿ ಎಲ್ರೂ ಆಶ್ಚರ್ಯ ಪಡ್ತಾರೆ. ಎಲ್ರೂ ಯೋಚಿಸ್ತಾ ಇದ್ರು. ಮತ್ತೆ ಅವರ ಮನ್ಸೊಳಗಡೆನೆ ನುಗ್ಗಿ ಅವರ ಮನಸ್ಸಿನ ಆಸೆಯನ್ನ ಬೈಕೊಳ್ತಾರೆ. ಅವತ್ತು ಬಜರಂಗಿ ಎಲ್ರಿಗೂ ಆಸೆ ಮತ್ತೆ ಜೀವನದ ಬಗ್ಗೆ ಹೇಳ್ತಾರೆ. ಇವತ್ತು ಎಷ್ಟು ದೊಡ್ಡ ಪಾಠವನ್ನ ನನಗೂ ನನ್ನ ನಾಡಿಗೆ ನೀವು ತಿಳಿಸಿದ್ದೀರಾ. ಈ ಭೂಮಿ ಮನುಷ್ಯನ ಎಲ್ಲ ಆಸೆಯನ್ನ ತೀರ್ಸಿಡುತ್ತೆ, ಆದ್ರೆ ಮನುಷ್ಯನ ಅತಿ ಆಸೆನ ತೀರ್ಸೋದಿಕ್ಕೆ ಆಗಲ್ಲ. ಮನುಷ್ಯನ ಅವಶ್ಯಕತೆ 2 ಹೊತ್ತು ಊಟ ಮಾತ್ರ. ಆದ್ರೆ ಮನುಷ್ಯನ ಬುದ್ಧಿಶಾಲಿತನದಿಂದ ಅತಿ ಆಸೆ ಪಟ್ಟು ಬೇಜಾರ ಆಗ್ತಾ ಇದ್ದಾರೆ.